ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿನೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಕುರಿತು ಸಿಎಂ ಸಿದ್ದರಾಮಯ್ಯ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಉದ್ಯೋಗಾಕಾಂಕ್ಷಿಗಳ ಆತಂಕವನ್ನ ಅರ್ಥ ಮಾಡಿಕೊಂಡಿದ್ದೇನೆ, ಈಗ ಅರ್ಥ ಆಗಿದೆ. ನಾವು ಅಧಿಕಾರಕ್ಕೆ ಬಂದಾಗ 2.64 ಲಕ್ಷ ಹುದ್ದೆ ಖಾಲಿ ಇದ್ವು. ರಾತ್ರೋರಾತ್ರಿ ಈಗ ಈ ಖಾಲಿ ಹುದ್ದೆಗಳು ಸೃಷ್ಟಿಯಾಗಿರೋದಲ್ಲ, ಬಿಜೆಪಿಯವರ ನಿರ್ಲಕ್ಷ್ಯದಿಂದ ಈ ಪರಿಣಾಮ ಉಂಟಾಗಿರೋದು. ಬಿಜೆಪಿಯವರು ಉದ್ಯೋಗಾಕಾಂಕ್ಷಿಗಳ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ನಮ್ಮ ಸರ್ಕಾರ ನೇಮಕಾತಿಯಲ್ಲಿ ಪಾರದರ್ಶಕತೆ ತರಲು ಬದ್ಧವಿದೆ. ಆಂತರಿಕ ನೇಮಕಾತಿ ವಿಚಾರ ನ್ಯಾಯಾಲಯದಲ್ಲಿದ್ದ ಕಾರಣ ತಡವಾಗಿದೆ. ನೇಮಕಾತಿ ವಿಳಂಬ ಆಗಿರೋದಕ್ಕೆ 5 ವರ್ಷ ವಯೋಮಿತಿ ಸಡಿಲಿಸಿದ್ದೇವೆ. ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ಕುರಿತು ಸಿಎಂ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಈಗ ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಆಯಿತು. ಮುಖ್ಯಮಂತ್ರಿಗಳಿಗೆ ಈ ವಿಚಾರ ತಲುಪಿದೆ, ಗಮನಕ್ಕೆ ಹೋಗಿದೆ. ಬಟ್ ಇಲ್ಲಿ ಕೂಡ ರಾಜಕಾರಣ. ನಮ್ಮ ಸರ್ಕಾರ ಬಂದಾಗ 2.64 ಲಕ್ಷ ಹುದ್ದೆ ಖಾಲಿ ಇದ್ವು. ನಾವು ಅಧಿಕಾರಕ್ಕೆ ಬಂದಾಗ ರಾತ್ರೋರಾತ್ರಿ ಖಾಲಿ ಹುದ್ದೆಗಳು ಸೃಷ್ಟಿಯಾಗಿರೋದಲ್ಲ, ಬಿಜೆಪಿಯವರ ನಿರ್ಲಕ್ಷ್ಯದಿಂದ ಈ ಪರಿಣಾಮ ಉಂಟಾಗಿರೋದು. ಅವ್ರ ಮೇಲೆ ನೀವು ಹಾಕಿ, ನಿಮ್ಮ ಮೇಲೆ ಅವ್ರು ಹಾಕ್ತಾರೆ. ಇಲ್ಲಿ ವಿದ್ಯಾರ್ಥಿಗಳು ರೋಡಲ್ಲಿ ಕೂತ್ಕೊಂಡು ಬಾಯಿ ಬಡ್ಕತ್ತಾರೆ. ಇದೇ ಆಗ್ತಾ ಇರೋದು ಈಗ ಪ್ರಸ್ತುತ ಸಮಾಜದಲ್ಲಿ. ಏನಾದ್ರೂ ಒಂದು ಮಾಡ್ಕೊಡಿ ಸರ್ ಅಂತ ಅಂದ್ರೆ ಇಲ್ಲ. ಬಿಜೆಪಿಯವ್ರ ಕಾಲದಲ್ಲಿ ಹಂಗಾಗಿತ್ತು, ಅವರೇ ಇದನ್ನೆಲ್ಲ ಮಾಡಿದ್ದಾರೆ. ಈಗ ಹೋಗಿ ನಮ್ಮ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಬಿಜೆಪಿ ವಿಪಕ್ಷ ಓಕೆ, ಈಗ ನಿಮ್ಮ ಕೈಯಲ್ಲಿ ಆಡಳಿತ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ. ಯಾರನ್ನ ನಾವೆಲ್ಲ ಪ್ರಶ್ನೆ ಮಾಡಬೇಕು? ಸರ್ಕಾರ ಈಗಿರುವಂತ ಸರ್ಕಾರವನ್ನ ಅಲ್ವಾ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗೋದು. ಹೌದು, ಸಿಎಂ ಸಿದ್ದರಾಮಯ್ಯನವರು ಹೇಳಿದ ಹಾಗೆ ಪತ್ರಿಕಾ ಹೇಳಿಕೆಯನ್ನ ಏನು ಬಿಡುಗಡೆ ಮಾಡಿದ್ರಲ್ಲ, ಅದರಲ್ಲಿ ಹೇಳಿರೋದು ನಿಜ ಇರಬಹುದು. ಅವರು ಅಧಿಕಾರಕ್ಕೆ ಬಂದಾಗ ಅಥವಾ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ 2.5 ಲಕ್ಷಕ್ಕಿಂತ ಹೆಚ್ಚು ಖಾಲಿ ಹುದ್ದೆಗಳು ಇದ್ವು. ಆಗ ಬಿಜೆಪಿ ಸರ್ಕಾರ ಇತ್ತು. ಆ ಸರ್ಕಾರದಲ್ಲಿ ಏನಾದರೂ ಕಾಲ್ಫರ್ಮ್ ಆಯ್ತಾ? ಇಲ್ಲ, ಆಗ್ಲೂ ಹಿಂಗೆ ಇತ್ತು ಪರಿಸ್ಥಿತಿ. ಓಕೆ, ಅದನ್ನ ಬಿಟ್ಬಿಡೋಣ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ನಿಮ್ಮನ್ನ ನಾವು ನಂಬಿ ಇವತ್ತು ಅಧಿಕಾರದಲ್ಲಿ ಕೂರಿಸಿದೀವಿ. ಹಾಗಾಗಿ ನೀವೇನಾದ್ರೂ ಮಾಡ್ಬೇಕಲ್ವಾ ಈಗ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಧಾರವಾಡ ರಿಪೋರ್ಟರ್ ಶ್ರೀಧರ್ ಮುಂಡರ್ಗಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಏನ್ ನಡೀತಾ ಇದೆ ಈಗ ಸದ್ಯಕ್ಕೆ? ಡಿಸಿ ಎಲ್ಲ ಬಂದಿದ್ದಾರಂತೆ, ಮನವೊಲಿಸುವಂತ ಪ್ರಯತ್ನ ನಡೀತಾ ಇದೆಯಂತೆ. ರಾಮ್, ಈಗಾಗಲೇ ಬೆಳಿಗ್ಗೆಯಿಂದಲೂ ಆರಂಭ ಆಗಿರುವಂತಹ ಏನ್ ಪ್ರತಿಭಟನೆ ಈಗ ಒಂದು ಹಂತಕ್ಕೆ ಮುಕ್ತಾಯದ ಹಂತವನ್ನ ತಲುಪಿದೆ. ಯಾಕಂತಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಏನ್ ಶ್ರೀನಗರ ವೃತ್ತದಿಂದ ಈ ಒಂದು ಜಯನಗರ ವೃತ್ತದವರೆಗೂ ಬಂದಂತ ಪ್ರತಿಭಟನಾಕಾರರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋ ವಿಚಾರವನ್ನ ಮಾಡಿದ್ರು. ಆದ್ರೆ ಪೊಲೀಸರು ಅದಕ್ಕೆ ಅಡ್ಡಲಾಗಿ ಒಂದಿಷ್ಟು ಬ್ಯಾರಿಕೇಡ್ಗಳನ್ನ ಹಾಕಿದ್ರು. ಬ್ಯಾರಿಕೇಡ್ಗಳನ್ನ ಪೊಲೀಸರನ್ನ ತಳ್ಳಿ ಮತ್ತು ಪ್ರತಿಭಟನಾಕಾರರು ನಿರಂತರವಾಗಿ ಪ್ರತಿಭಟನೆಗೆ ಮುಂದಾದ್ರು. ಅಷ್ಟೇ ಅಲ್ಲದೆ ಮತ್ತೆ ಬಿಜೆಪಿ ನಾಯಕರು ಕೂಡ ಇದಕ್ಕೆ ಒಂದು ಬಂದು ನಿಮ್ಗೆ ನಾವು ಮನವಿಯನ್ನ ಪಡಿತೀವಿ, ಅಷ್ಟೇ ಅಲ್ಲದೆ ನಿಮ್ಮ ಮನವಿಯನ್ನ ನಾವು ಮತ್ತೆ ರಾಜ್ಯ ಸರ್ಕಾರಕ್ಕೂ ಮುಟ್ಟಿಸ್ತೀವಿ ಅನ್ನೋದು ಮಾತನ್ನ ಹೇಳಿದ್ರು. ಆದ್ರೆ ಇದೆಲ್ಲವಕ್ಕೂ ಬಗ್ಗದಂತಹ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆಯನ್ನ ನಿರಂತರವಾಗಿ ಸಾಗಿಸ್ತೀವಿ, ಯಾವುದೇ ಕಾರಣಕ್ಕೂ ನಾವು ಇವತ್ತು ಪ್ರತಿಭಟನೆಯನ್ನ ನಿಲ್ಲಿಸೋ ಆಗಿಲ್ಲ ಅನ್ನೋ ಮಾತನ್ನ ನಿರಂತರವಾಗಿ ಹೇಳ್ತಾ ಬಂದ್ರು. ಆದ್ರೆ ಯಾವಾಗ ಪ್ರತಿಭಟನಾಕಾರರು ಮತ್ತು ಸಮಾವೇಶ ಯಾವಾಗ 2 ಭಾಗ ಆಯ್ತು, ಆ ಸಮಾವೇಶನ ಮುಗಿಸ್ಕೊಂಡು ನೇರವಾಗಿ ಆರ್ ಅಶೋಕ್ ಅವರು ಜುಬ್ಲಿ ವೃತ್ತಕ್ಕೆ ಬರ್ತಾರೆ. ಜುಬ್ಲಿ ವೃತ್ತಕ್ಕೆ ಬಂದ್ರು ಕೂಡ ಅವ್ರಿಗೆ ಗೋಬ್ಯಾಕ್ ಅನ್ನೋ ಒಂದು ಮೂಲಕ ಅವರನ್ನು ಕೂಡ ಬರಬೇಡಿ, ನೀವು 2 ಸರ್ಕಾರದವರು ಕೂಡ ನಮ್ಗೆ ಮೋಸವನ್ನ ಮಾಡಿದ್ರೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಡ 2,82,000 ಹುದ್ದೆಗಳು ಖಾಲಿ ಇರುವಂತದ್ದು, ನಿಮ್ಮ ಸರ್ಕಾರದಲ್ಲಿ ಇದ್ದಾಗ ಕೂಡ ಹುದ್ದೆಗಳಿಗಾಗಿ ನಾವು ಸಾಕಷ್ಟು ಮನವಿಯನ್ನ ಮಾಡಿದ್ರು ಕೂಡ ನೀವು ಕೆಲವು ಭರ್ತಿಗಳನ್ನ ಮಾಡಿದ್ರೆ, ಅಷ್ಟೇ ಅಲ್ಲದೆ ವಯೋಮಿತಿ ಸಡಿಲಿಕೆ ಆಗಿರ್ಬೋದು ಅಥವಾ ಇನ್ನಿತರ ನಮ್ಮ ಬೇಡಿಕೆಗಳಿಗೆ ಯಾವುದೇ ರೀತಿಯಾಗಿ ನೀವು ಸ್ಪಂದಿಸಿಲ್ಲ ಅನ್ನೊಂದು ಮಾತನ್ನ ಹೇಳಿದ್ರು. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಈಗ ಒಂದ್ ರೀತಿಯಾಗಿ ಡಿಸಿ ಬರೋವರೆಗೂ ಕೂಡ ಶಾಂತ ರೀತಿಯಾಗಿದ್ರು. ಡಿಸಿ ಅವರು ಬಂದ ವೇಳೆಯಲ್ಲಿ ನೀವು ಕೂಡ ಮನವಿಯನ್ನ ಪಡಿಬೇಕು, ಆದ್ರೆ ನಾವು ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟ ಬಳಿಕವೂ ಕೂಡ ನಾವು ಯಾವುದೇ ರೀತಿ ಪ್ರತಿಭಟನೆಯನ್ನ ಹಿಂಪಡೆಯೋದಿಲ್ಲ. ಕೂಡಲೇ ಸಿಎಂ ಅವರು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಆಡಬೇಕು, ಖಾಲಿ ಇರುವಂತಹ ಹುದ್ದೆಗಳನ್ನ ನೇಮಕ ಮಾಡ್ಕೋಬೇಕು ಅನ್ನೊಂದು ಮಾತನ್ನ ಅಲ್ಲಿ ಡಿಸಿ ಅವ್ರ ಮುಂದೆ ಹೇಳ್ತಾ ಬಂದ್ರು. ಆದ್ರೆ ಡಿಸಿ ಅವರು ನಿಮ್ಮ ಮನವಿಯನ್ನ ಪಡಿತೀವಿ, ಬಳಿಕ ಇದಕ್ಕೆ ಒಂದು ಸರ್ಕಾರಕ್ಕೆ ಒಂದು ಲೆಟರ್ ನ ಬರೀತೀನಿ, ಅದಾದ್ಮೇಲೆ ಯಾವ ರೀತಿ ಸರ್ಕಾರ ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುತ್ತೋ ಅದನ್ನ ನಿಮ್ಮ ಮುಂದೆ ಇಡ್ತೀವಿ ಅನ್ನೋದ್ರ ಮಾತ ಹೇಳ್ತಾರೆ. ಅಷ್ಟಕ್ಕೂ ವಿದ್ಯಾರ್ಥಿಗಳು ಪ್ರತಿಭಟನಾಕಾರರು ಮತ್ತಷ್ಟು ಸುಮ್ಮನಾಗ್ಲ ಮತ್ತಷ್ಟು ರೊಚ್ಚಿಗೆಳುವ ಸಾಧ್ಯತೆ ಇತ್ತು. ನಡಕ್ಕೆ ಈಗ ಮಧ್ಯಪ್ರವೇಶವನ್ನ ಪೊಲೀಸರು ಮಾಡ್ತಾರೆ. ಪೊಲೀಸರು ಮಾಡಿದ ತಕ್ಷಣ ಒಂದಿಷ್ಟು ಜನರನ್ನ ತಿಳಿಗೊಳಿಸುವುದು, ಅಷ್ಟೇ ಅಲ್ಲದೆ ಏನ್ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಇದ್ದ ಕಾಂತಕುಮಾರ್ ಅವರನ್ನ ವಶಕ್ಕೆ ಪಡೆಯುವಂತ ಕಾರ್ಯವನ್ನ ಮಾಡ್ತಾರೆ. ಇನ್ನು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಂತ ಬಿಜೆಪಿ ಶಾಸಕ ಅರವಿಂದ್
ಬೆಲ್ಲದವ್ರನ್ನು ಕೂಡ ಮನವೊಲಿಸಿ ಅವ್ರನ್ನು ಕೂಡ ಸ್ಥಳಾಂತರ ಮಾಡುವಂತ ಕಾರ್ಯವನ್ನ ಪೊಲೀಸರು ಮಾಡಿದ್ರು. ಸದ್ಯ ಎಲ್ಲವೂ ತಿಳಿ ಆಗಿದೆ. ಸದ್ಯದ ಮಟ್ಟಿಗೆ ಮಾತ್ರ ಯಾವಾಗ ಮತ್ತೊಮ್ಮೆ ಆ ವಿದ್ಯಾರ್ಥಿಗಳು ಮತ್ತೆ ರೊಚ್ಚಿಗಿಳುವಂಥದ್ದು ಅಥವಾ ಹೀಗೆ ಇದೇ ರೀತಿಯಾಗಿ ಪ್ರತಿಭಟನಾಕಾರರನ್ನ ಶಾಂತಗೊಳಿಸುವುದು ಮತ್ತೆ ಮನವಿಯನ್ನ ಇಸ್ಕೊಳ್ಳೋದು ಅಥವಾ ಮನವಿಯನ್ನ ಪಡೆಯುವಂತ ಕಾರ್ಯವನ್ನ ಬಿಟ್ಟು ಸರ್ಕಾರ ಶೀಘ್ರದಲ್ಲೇ ನೇಮಕಾತಿ ಅಥವಾ ವಯೋಮಿತಿ ಸಡಿಲಿಕೆ ಎರಡನ್ನೂ ಮಾಡದೆ ಹೋದಲ್ಲಿ ಮತ್ತೆ ನಮ್ಮ ನಿರಂತರ ಹೋರಾಟ ಇರುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ನೀಡಿ ವಿದ್ಯಾರ್ಥಿಗಳು ಈಗ ತಮ್ಮ ಹಾಸ್ಟೆಲ್ಗಳು ಮತ್ತು ತಮ್ಮ ಪಿಜಿಗಳಿಗೆ ಹೋಗ್ತಿರುವಂತದ್ದು. ರಾಮ್, ಓಕೆ, ಜಸ್ಟ್ ಹೋಲ್ಡ್ ಶ್ರೀಧರ್, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.